ಆಂಜನೇಯನನ್ನು ಶಕ್ತಿಶಾಲಿ ದೇವರು ಅಂತ ಕರಿತೀವಿ. ಆಂಜನೇಯನ ಆಶೀರ್ವಾದ ಸಿಕ್ಕಿದ್ರೆ ಎಲ್ಲ ದುಃಖ ಕಷ್ಟಗಳು ನಿವಾರಣೆ ಆಗುತ್ತೆ ಮತ್ತು ಕ್ಷುದ್ರ ಶಕ್ತಿಗಳು ಕೂಡ ಅಂದರೆ ಕೆಟ್ಟ ಶಕ್ತಿಗಳು ಕೂಡ ನಮ್ಮ ಹತ್ರ ಬರಲ್ಲ. ಜೊತೆಗೆ ನಮಗೆ ಶನಿ ದೋಷ ಯಾವುದೇ ದೋಷಗಳು ಕೂಡ ಅಂಟಲ್ಲ ಅಂತ ಹೇಳ್ತಾರೆ. ಅದು ಯಾಕೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಓಂ ಆಂಜನೇಯಾಯ ನಮಃ ಅಂತ ಕಮೆಂಟ್ ಮಾಡಿ ಅಥವಾ ಜೈ ಬಜರಂಗಿ ಅಂತ ಕಮೆಂಟ್ ಮಾಡಿ ನೀವು ಹನುಮಂತನ ಭಕ್ತನಾಗಿದ್ದಾರೆ. ಕಲಿಯುಗದಲ್ಲಿ ಹನುಮಂತನನ್ನು ಅತ್ಯಂತ ಶಕ್ತಿಶಾಲಿ ದೇವರು ಅಂತ ಕರೀತಾರೆ. ಹಾಗಾಗಿ ಹೆಚ್ಚಾಗಿ ಎಲ್ಲರೂ ಶನಿವಾರದಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾರೆ. ಇದಕ್ಕೆ ನಿಮ್ಗೆ ಸರಳ ಪರಿಹಾರವೊಂದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನೀವು ಅದೊಂದು ಚಿಕ್ಕ ಕೆಲಸ ಮಾಡಿದ್ರೆ ಯಾವುದೇ ರೀತಿ ಕಷ್ಟ ಇದ್ದರೂ ಪರಿಹಾರ ಮಾಡ್ಕೊಳ್ಬೋದು. ಅದನ್ನು ಕೂಡ ನೋಡಿ. ಆಂಜನೇಯನ ದೇವಸ್ಥಾನಕ್ಕೆ ತುಳಸಿ ಅರ್ಪಿಸಿದ್ರೆ ಏನು ಫಲ ಅಂತ ಕೂಡ ಅದನ್ನು ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡಿ. ಭೂಮಿಯ ಮೇಲೆ ಅಮರನಾಗಿ ಉಳಿದಿರುವ ದೇವರು ಅಂದರೆ ಹನುಮಂತನು ಒಬ್ಬ. ಆಂಜನೇಯನ ಆಶೀರ್ವಾದ ದೊರಕಿದ್ರೆ ಯಾವುದೇ ಥರದ ದುಃಖ ಅಥವಾ ಕಷ್ಟಗಳು ಬರೋದಿಲ್ಲ ಅಂತ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಹನುಮಾನ್ ಚಾಲೀಸವನ್ನು ಆಂಜನೇಯನಿಗೆ ಸಮರ್ಪಿತವಾದ ಎಲ್ಲ ದೇವಾಲಯಗಳಲ್ಲೂ ಹೇಳುತ್ತೆ, ಅಂದರೆ ಹಾಕ್ತಾರೆ ಅಲ್ಲಿ ಹೇಳ್ತಾರೆ. ದುಷ್ಟಶಕ್ತಿಗಳಿಂದ ಬಳಲುತ್ತಿರುವವರ ಕಷ್ಟ ಹಾಗೂ ನೋವುಗಳನ್ನು ನಿವಾರಿಸೋಕ್ಕೋಸ್ಕರ ಹನುಮಾನ್ ಚಾಲೀಸವನ್ನು ಪಠಿಸಲಾಗುತ್ತೆ. ನಮ್ಮಲ್ಲಿ ಹಲವರು ಕೆಲಸ ಮಾಡಲು ಮನಸ್ಸು ಇಲ್ಲದೆ ಇದ್ದಾಗ ಅಥವಾ ಕೆಲಸದಲ್ಲಿ ಹಿನ್ನಡೆ ಆಗ್ತಾ ಇದೆ ಎಂದಾಗ ಜೈ ಬಜರಂಗ ಬಲಿ ಅಥವಾ ಜೈ ಹನುಮಾನ್ ಅಂತ ಮನಸ್ಸಿನಲ್ಲಿ ಯೋಚಿಸ್ಕೊಂಡು ಕೆಲಸಕ್ಕೆ ಹೋದರೆ ಆ ಕೆಲಸ ಆಗತ್ತೆ ಅನ್ನೋ ನಂಬಿಕೆ ಇದೆ. ಈ ಮೂಲಕ ಕೂಡ ಹನುಮಂತನ ಹೆಸರು ಹೇಳಿದೊಡನೆ ಬಹುಕಾಲದಿಂದ ಪೀಡಿಸ್ತಾ ಇರೋ ಯಾವುದೇ ಭೂತ ಪ್ರೇತಾತ್ಮಗಳು ಅಥವಾ ಇನ್ಯಾವುದೋ ನಕಾರಾತ್ಮಕ ಶಕ್ತಿಗಳು ನಮ್ಮ ಜೊತೆ ಇದ್ರೆ ಅದು ಓಡಿ ಹೋಗುತ್ತೆ ಅನ್ನೋ ನಂಬಿಕೆ ಇದೆ. ಹಾಗಾದರೆ ಹನುಮಂತನ ಕೃಪೆಯಿಂದ ದುಷ್ಟಶಕ್ತಿಗಳ ಪ್ರಭಾವ ಹೇಗೆ ದೂರ ಆಗುತ್ತೆ ಅನ್ನೋದನ್ನು ಹೇಳ್ತೀನಿ. ಹನುಮಂತನನ್ನ ಶಿವನ 11ನೇ ಅವತಾರ ಅಂತ ಹೇಳ್ತಾರೆ. ಮುಖ್ಯ ಪ್ರಾಣ ಹನುಮಂತನು ಕೇವಲ ಮಾನವರ ಮೇಲಷ್ಟೇ ಅಲ್ಲದೆ ದೇವತೆಗಳು ಮತ್ತು ರಾಕ್ಷಸರ ಮೇಲೂ ತನ್ನ ಕೃಪೆಯನ್ನು ಧಾರೆ ಎರೆದಿದ್ದಾನೆ. ಭಗವಾನ್ ಶಿವನ ಅವತಾರವಾದ ಆಂಜನೇಯನಿಗೆ ಎಲ್ಲ ದೇವತೆಗಳು ಮತ್ತು ರಾಕ್ಷಸರು ಭಯಪಡ್ತಾರೆ. ಪ್ರೇತಗಳು ಅಂದರೆ ನೆಗೆಟಿವ್ ಶಕ್ತಿ ಅಂತ ಹೇಳ್ತೀವಿ, ನಕಾರಾತ್ಮಕ ಶಕ್ತಿ ಅಂತ ಏನು ಹೇಳ್ತೀವಿ, ಅದು ಆಂಜನೇಯನ ಆಜ್ಞೆಯನ್ನು ಕೂಡ ಪಾಲಿಸುತ್ತೆ ಅಂತ ಹೇಳ್ತಾರೆ. ಶಿವನನ್ನು ಗೌರವಿಸಿದಂತೆ ಹನುಮಂತನ ಮಾತನ್ನು ಕೂಡ ಕೇಳ್ತವೆ. ಶಿವನಿಗೆ ಕೋಪ ಬಂದಂತೆ ಹನುಮಂತನಿಗೆ ಕೋಪ ಬಂದಾಗಲೂ ಕೂಡ ಸೃಷ್ಟಿಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಯಿತು ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ. ಆದ್ದರಿಂದಲೇ ದೆವ್ವ ಪಿಶಾಚಿಗಳು ತಡ ಮಾಡದೆ ತಕ್ಷಣ ಓಡಿ ಹೋಗುತ್ತೆ ಅಂತ ಹೇಳ್ತಾರೆ. ವಾಯುನಂದನನ್ನು ಆಶ್ರಯಿಸಿದ ಭಕ್ತರು ಅಂದರೆ ಹನುಮಾನನ ಆಶ್ರಯಿಸಿದ ಭಕ್ತರು ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತರಾಗ್ತಾರೆ ಅನ್ನೋ ನಂಬಿಕೆ ಇದೆ. ದೈವಿಕ ಶಕ್ತಿಯನ್ನು ಹೊಂದಿರುವ ಹನುಮಂತನನ್ನು ಕರುಣಾಮಯಿ ಎಂದು ಭಕ್ತರು ನಂಬ್ತಾರೆ. ಹಾಗಾಗಿ ಶನಿವಾರದಂದು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾರೆ ಮತ್ತು ನಾವು ಪ್ರತಿ ತಿಂಗಳು ಹನುಮಾನ ಜಯಂತಿ ಅಂತ ಬರುತ್ತೆ, ಆ ದಿನ ಕೂಡ ದೇವಸ್ಥಾನಕ್ಕೆ ಹೋದರೆ ತುಂಬ ಪುಣ್ಯ ಸಿಗುತ್ತೆ. ಜೊತೆಗೆ ಆಂಜನೇಯನನ್ನು ಬೇಡ್ಕೊಳ್ಳೋರು ಮಂಗಳವಾರ ಕೂಡ ಹೋದರೂ ಕೂಡ ತುಂಬ ಒಳ್ಳೆ ಫಲಗಳು ದೊರೆಯುತ್ತೆ. ಹನುಮಂತನ ಮಹಿಮೆ ಏನು ಹಾಗಾದರೆ ಅಂತ ನೋಡೋಣ. ದೇವತೆಗಳಿಂದ ವರ ಪಡೆದವರಿಗೆ ಯಮ, ಶನಿ, ರಾಹು ಮತ್ತು ಕೇತುಗಳು ಮುಟ್ಟುವುದಿಲ್ಲ. ಅಂದರೆ ಈ ಆಂಜನೇಯನ ವರ ಪಡೆದವ್ರಿಗೆ ಯಮನ ಪ್ರಭಾವ ಆಗಲಿ, ಶನಿ ಪ್ರಭಾವ ಆಗಲಿ ಮತ್ತು ರಾಹು ಅಥವಾ ಕೇತುಗಳ ಪ್ರಭಾವ ಆಗಲಿ ಹತ್ತಿರಕ್ಕೆ ಬರೋದಿಲ್ಲ. ಆದ್ದರಿಂದಲೇ ಆಂಜನೇಯನ ಆಶ್ರಯಿಸಿದ ಭಕ್ತರನ್ನು ಆ ಶಕ್ತಿಗಳು ಏನೂ ಮಾಡೋಕ್ಕಾಗಲ್ಲ. ಅದಕ್ಕಾಗಿ ಕಷ್ಟ ಸಮಯದಲ್ಲಿ ರಾಕ್ಷಸರು ಮತ್ತು ದುಷ್ಟಶಕ್ತಿಗಳ ಪ್ರಭಾವ ಹೆಚ್ಚಾದಾಗ ಹನುಮಂತನನ್ನ ಆಶ್ರಯ ಪಡೆಯುತ್ತಾರೆ. ದುಷ್ಟಶಕ್ತಿ ಅಥವಾ ನಕಾರಾತ್ಮಕ ಶಕ್ತಿಗಳಿಂದ ರಕ್ಷಣೆ ಪಡೆದುಕೊಳ್ಳಲು ಹನುಮಂತನನ್ನು ಪ್ರಾರ್ಥಿಸಬೇಕು. ಶನಿ ದೋಷ, ರಾಹುದೋಷ ಇರುವವರು ಹನುಮಂತನನ್ನು ಪ್ರಾರ್ಥಿಸಿದರೆ ಸ್ವಲ್ಪ ಮಟ್ಟಿಗೆ ಪರಿಹಾರ ಸಿಗುತ್ತೆ ಅಂತ ಹೇಳ್ತಾರೆ. ಅಂದರೆ ನಮ್ಗೆ ಯಾವುದಾದ್ರೂ ನಕಾರಾತ್ಮಕ ಶಕ್ತಿಯಿಂದ ತೊಂದರೆ ಆಗ್ತಾ ಇದೆ ಅಂದಾಗ ಆಂಜನೇಯನ ಪ್ರಾರ್ಥಿಸ್ಕೊಂಡು ಕೇಳ್ಕೊಂಡ್ರೆ ಅದರಿಂದ ಹೊರಗಡೆ ಬರ್ಬೋದು ಅಂತ ಹೇಳ್ತಾರೆ. ಹನುಮಾನ್ ಚಾಲೀಸಾದಲ್ಲಿ ಉಲ್ಲೇಖಿಸಿರೋ ಪ್ರಕಾರ ಆಂಜನೇಯನ 8 ವಿಜಯಗಳನ್ನ ಸಾಧಿಸಿದ್ದಾನೆ ಅಂತ ಹೇಳ್ತಾರೆ. ಅವು ಅಣಿಮ, ಮಹಿಮ, ಗರಿಮ, ಲಗಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಾಸಿತ್ವ, ಇವು 8 ಸಿದ್ಧಿಗಳು.
ಇದು ಬೇರೆ ಯಾವ ದೇವರು ಮತ್ತು ಮಾನವನಿಂದ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದ್ದರಿಂದಲೇ ದೆವ್ವಗಳು ಮತ್ತು ರಾಕ್ಷಸರು ಅವನಿಗೆ ಭಯಪಡ್ತಾರೆ. ಆದ್ದರಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರಿಗೂ ಕೂಡ ಹನುಮಂತನ ಲಾಕೆಟ್ ಇರುವ ಸರವನ್ನು ಕೊರಳಲ್ಲಿ ಧರಿಸಿ ಧೈರ್ಯಕ್ಕಾಗಿ ಪ್ರಾರ್ಥಿಸ್ಕೊಳ್ಳಿ ಅಂತ ಹೇಳ್ತಾರೆ. ಇನ್ನು ಕೆಲವರು ತಮ್ಮ ವಾಹನಗಳ ಮೇಲೂ ಕೂಡ ಹನುಮಂತನ ಮೂರ್ತಿಯನ್ನು ಇಟ್ಕೊಂಡು ಆಂಜನೇಯನ ಪ್ರಾರ್ಥಿಸ್ತಾರೆ. ತಮಗೆ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ಹನುಮಂತನ ದೇವರನ್ನ ನೋಡ್ಕೋ ಅಂತ ಕೇಳ್ಕೊತಾರೆ. ಮಂಗಳವಾರದಂದು ಹನುಮಂತನ ಹೆಸರಲ್ಲಿ ಉಪವಾಸ, ಪ್ರಾರ್ಥನೆ, ವಿಶೇಷ ಪೂಜೆಗಳನ್ನ ಮಾಡಿದ್ರೂ ಕೂಡ ಆಂಜನೇಯನ ಆಶೀರ್ವಾದ ಬೇಗ ಸಿಗತ್ತೆ ಅನ್ನೋ ನಂಬಿಕೆ ಇದೆ. ಇದಿಷ್ಟು ಆಂಜನೇಯನನ್ನು ಪ್ರಾರ್ಥಿಸ್ಕೊಂಡ್ರೆ ದುಷ್ಟಶಕ್ತಿಯಿಂದ ಅಂದರೆ ನಕಾರಾತ್ಮಕ ಶಕ್ತಿಯಿಂದ ಹೇಗೆ ಪಾರಾಗ್ಬೋದು ಮತ್ತು ಕೆಟ್ಟ ಗ್ರಹಗಳಿಂದಲೂ ಕೂಡ ಹೇಗೆ ಹೊರಗೆ ಬರ್ಬೋದು ಅನ್ನೋದನ್ನು ತಿಳಿಸ್ಕೊಡೋರು ವಿಡಿಯೋ. ಈ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.